ಆತ್ಮೀಯ ಬಂಧುಗಳೇ, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಸಂಬಂಧಪಟ್ಟು 17 ವರ್ಷಗಳ ಸೇವೆ, ತ್ಯಾಗ ಮತ್ತು ಹೋರಾಟ, ನ್ಯಾಯಯುತ ಭಾರತದ ನಿರ್ಮಾಣದ ಪಯಣವನ್ನು ಮುಗಿಸಿ 18ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಪಕ್ಷದ ಪಾಲಿಗೆ ಈ ಸಂಸ್ಥಾಪನಾ ದಿನಾಚರಣೆ ಅಂತ ಹೇಳುವಂಥದ್ದು ಒಂದು ಆಚರಣೆಯಲ್ಲ, ಬದಲಾಗಿ ಸಮಾಜದ ಒಳಿತಿಗಾಗಿ ನಮ್ಮ ಬದ್ಧತೆಯನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳುವಂತಹ ದಿನವಾಗಿದೆ. ಇಂದು ಸಂಸ್ಥಾಪನಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಸಮಾಜದಲ್ಲಿ ವಿಭಜನೆಗಿಂತ ವಿಶ್ವಾಸ, ದ್ವೇಷಕ್ಕಿಂತ ಪ್ರೀತಿ, ಭಯಕ್ಕಿಂತ ಧೈರ್ಯ, ಅನ್ಯಾಯಕ್ಕಿಂತ ನ್ಯಾಯ ಬೆಳೆಯಲಿ ಎಂದು ಹಾರೈಸ್ತಾ ಇದ್ದೇನೆ. ನಮ್ಮ ರಾಜಕೀಯದ ಗುರಿ ಕೇವಲ ಅಧಿಕಾರವಲ್ಲ, ಸಾಮಾನ್ಯ ಮನುಷ್ಯನ ಬದುಕಿನಲ್ಲಿ ಭರವಸೆಯನ್ನ ಮೂಡಿಸುವುದು, ಬಡವರ ಮುಖದಲ್ಲಿ ನಗುವನ್ನ ಮೂಡಿಸುವುದು, ಯುವಕರಿಗೆ ಅವಕಾಶವನ್ನ ಕಲ್ಪಿಸುವುದು, ಪ್ರತಿಯೊಬ್ಬ ನಾಗರಿಕನಿಗೂ ಗೌರವದಿಂದ ಬದುಕುವ ವಾತಾವರಣವನ್ನ ನಿರ್ಮಿಸುವುದಾಗಿದೆ ಎಸ್ಡಿಪಿಐಯ ಗುರಿ. ಒಬ್ಬ ತಾಯಿಯ ಕಣ್ಣೀರಿಗೂ ಜಾತಿ ಇಲ್ಲ, ಒಬ್ಬ ತಂದೆಯ ಕಷ್ಟಕ್ಕೂ ಧರ್ಮ ಇಲ್ಲ, ಹಸಿವಿನಿಂದ ಅಳುವ ಮಗುವಿನ ನೋವಿಗೂ ಭಾಷೆ ಇಲ್ಲ. ಆದ್ರಿಂದ ಮಾನವೀಯತೆ ನಮ್ಮ ಹೆಗ್ಗುರುತಾಗಿದೆ. ಬನ್ನಿ, ಜಾತಿ ಧರ್ಮದ ಗೋಡೆಗಳನ್ನ ಕಟ್ಟುವ ಬದಲು ಹೃದಯಗಳ ನಡುವೆ ಸೇತುವೆಯನ್ನು ಕಟ್ಟೋಣ. ನಮ್ಮ ಮಕ್ಕಳಿಗೆ ದ್ವೇಷದ ಪರಂಪರೆಯನ್ನ ಹೇಳಿಕೊಡುವ ಬದಲು ಪ್ರೀತಿ, ನ್ಯಾಯ ಮತ್ತು ಸಹಬಾಳ್ವೆಯ ಪರಂಪರೆಯನ್ನ ಕೊಟ್ಟು ಹೋಗೋಣ. ಈ ಸಂಸ್ಥಾಪನೆಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಉತ್ತಮ ಸಮಾಜ ಮತ್ತು ಉತ್ತಮ ಭಾರತದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ನಮ್ಮ ದೇಶವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದೆ. ಜಾತಿ, ಧರ್ಮ, ಭಾಷೆ, ಪ್ರದೇಶ ಯಾವುದೇ ಆಗಿರಲಿ, ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಗೌರವ, ನ್ಯಾಯ ಮತ್ತು ಅವಕಾಶಗಳು ಸಿಗಬೇಕು. ಹಸಿವು, ಭಯ, ನಿರುದ್ಯೋಗ, ಭ್ರಷ್ಟಾಚಾರ ಮತ್ತು ದ್ವೇಷಗಳಿಂದ ಮುಕ್ತವಾದಂತಹ ಒಂದು ಭಾರತದ ನಿರ್ಮಾಣದಲ್ಲಿ ನಾವೆಲ್ಲರೂ ಕೂಡ ಪಾಲುದಾರರಾಗಬೇಕಾಗಿದೆ. ಭಿನ್ನಾಭಿಪ್ರಾಯಗಳು ಇರಬಹುದು ಬಂಧುಗಳೇ, ಆದರೆ ಪರಸ್ಪರ ಗೌರವ, ಸಂವಿಧಾನದ ಮೌಲ್ಯಗಳನ್ನು ಉಳಿಸಿಕೊಂಡು ಒಗ್ಗಟ್ಟಿನಿಂದ ಮುಂದೆ ಸಾಗುವನ. ಯುವಕರು, ಮಹಿಳೆಯರು, ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ಸಮಾಜದ ಪ್ರತಿಯೊಂದು ವರ್ಗವು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗಲಿ. ಈ ಸಂಸ್ಥಾಪನಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಶಾಂತಿ, ಸೌಹಾರ್ದತೆ, ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುತ್ತಾ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಧನ್ಯವಾದಗಳು.